ಮೈಸೂರಿಗೆ ಆಗಮಿಸಿದ್ದಾರೆ ಈಗ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ. ಏಟ್ರಿಯಾ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದಾರೆ ವಿಜಯೇಂದ್ರ. ಜಾಥಾ ರ್ಯಾಲಿಯಲ್ಲಿ ಭಾಗಿಯಾಗುವ ಬಗ್ಗೆ ಬಿವೈ ವಿಜಯೇಂದ್ರ ಚರ್ಚೆಯನ್ನ ನಡೆಸಿದ್ದಾರೆ. ಜಾಥಾ ರ್ಯಾಲಿಯಲ್ಲಿ ಭಾಗಿಯಾಗುವ ಬಗ್ಗೆ ಬಿವೈ ವಿಜಯೇಂದ್ರ ಚರ್ಚೆಯನ್ನ ಮಾಡ್ತಿದ್ದು, ಕೋರ್ಟ್ ಮೊರೆ ಹೋದ ವಿಚಾರಕ್ಕೆ ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿ ನ್ಯಾಯಾಲಯದ ಆದೇಶಕ್ಕೆ ಕಾದು ಕುಳಿತಿದ್ದಾರೆ ಬಿವೈ ವಿಜಯೇಂದ್ರ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಪುಟ್ಟಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಈಗಾಗಲೇ ಮೈಸೂರಿಗೆ ಆಗಮಿಸಿದ್ದಾರೆ ವಿಜಯೇಂದ್ರ ಅವರು. ಏಟ್ರಿಯಾ ಹೋಟೆಲ್ನಲ್ಲೇ ಉಳಿದುಕೊಂಡಿದ್ದಾರೆ ಅಂತ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಿದೆ. ಏನ್ ನಡೀತಾ ಇದೆ ಸದ್ಯದ ಅಪ್ಡೇಟ್ಸ್? ಸೊ ಪವಿತ್ರ, ಇವತ್ತು ಏನು ಮೈಸೂರಿಗೆ ಆಗಮಿಸಿದಂತ ಅಶೋಕ್ ಮತ್ತು ವಿಜೇಂದ್ರ ಅವರು ಮೈಸೂರಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಅವ್ರನ್ನ ರಿಂಗ್ ರೋಡ್ ಹತ್ರನೇ ಬಂಧಿಸಬೇಕು ಅಂತಕ್ಕಂತಹ ಪೊಲೀಸ್ ಒಂದು ರೀತಿಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿತ್ತು. ಸೊ ಅದಾದ ನಂತರ ವಿಜೇಂದ್ರ ಅವರು ಮೈಸೂರಿಗೆ ಬಂದ ನಂತರ ಏನು ರಾಷ್ಟ್ರೀಯ ಸೇವಾ ಜಲ ಆಂದೋಲನ ಸಂಸ್ಥೆಯಿಂದ ಪಾದಯಾತ್ರೆ ಅಥವಾ ಧರಣಿಯನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಮತ್ತೆ ಅವರಿಗೆ ಸಂಬಂಧಿಸಿದಂತಹ ಕಾರ್ಯಕರ್ತರುಗಳ ನಡುವೆ ಒಂದು ರೀತಿಯಲ್ಲಿ ಮಾತಿನ ಚಕಮಕಿ ಆಯ್ತು ಅಂತಾನೆ ಹೇಳ್ಬೋದು ಪವಿತ್ರ. ಪುಟ್ಟಸ್ವಾಮಿ, ಈಗಾಗಲೇ ಏನು ರ್ಯಾಲಿ ವಿಚಾರ ಆಗಿರ್ಬೋದು, ಜಾಥಾ ವಿಚಾರ ಆಗಿರ್ಬೋದು, ಇದರಲ್ಲೆಲ್ಲ ಭಾಗಿಯಾಗಬೇಕು ಅನ್ನೋದು, ಬಟ್ ಕೋರ್ಟ್ ವಿಚಾರವೂ ಕೂಡ ಅಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಿದೆ. ಯಾರೆಲ್ಲ ಇದ್ದಾರೆ ಅವರ ಜೊತೆಗೆ ಚರ್ಚೆಯಲ್ಲಿ ಏನ್ ಆಗಬಹುದು? ಖಂಡಿತ ಪವಿತ್ರ, ಏನು ಕೋರ್ಟ್ಗೆ ಇವರು ಪ್ರತಿಭಟನೆ ಮಾಡ್ಬೇಕಾ ಮಾಡಬಾರ್ದಾ ಅಂತಕ್ಕಂತಹ ವಿಚಾರವಾಗಿ ಕೋರ್ಟ್ಗೂ ಕೂಡ ದಾವೆಯನ್ನ ಹೂಡಿದ್ದಾರೆ. ಸೊ ಅದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಜಡ್ಜ್ಮೆಂಟ್ ಅಂದ್ರೆ ತೀರ್ಪು ಹೊರಬರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸೊ ಆ ತೀರ್ಪಿಗೋಸ್ಕರ ಕಾಯ್ತಾ ಇದ್ದಾರೆ. ಸೊ ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ಹೇಳ್ತಕ್ಕಂಥದ್ದು ಏನ್ ಹೇಳ್ತಾರೆ, ಇದೆಲ್ಲ ಸರ್ಕಾರದ ಪಿತೂರಿ ಆಗಿದೆ. ಒಂದು ಸಮುದಾಯವನ್ನ ಓಲೈಸ್ಕೊಳ್ಳೋಕ್ಕೋಸ್ಕರ ನಮ್ಮ ಒಂದು ಜಾತಕ್ಕೆ ಅಡೆತಡೆಯನ್ನ ಉಂಟು ಮಾಡ್ತಾ ಇದ್ದಾರೆ. ಸೊ ಇದನ್ನ ಕೋರ್ಟಲ್ಲಿ ನಾವು ಕೋರ್ಟ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ತದೆ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತಕ್ಕಂಥದ್ದು ಅವರ ಸ್ಪಷ್ಟನೆ ಆಗಿತ್ತು ಪವಿತ್ರ. ಥ್ಯಾಂಕ್ ಯು ಪುಟ್ಟಸ್ವಾಮಿ ಮಾಹಿತಿ. ಒಟ್ಟಾರೆ ಮೈಸೂರಿಗೆ ಆಗಮಿಸಿದ್ದಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ. ಏಟ್ರಿಯಾ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದಾರೆ. ಜಾಥಾ ರ್ಯಾಲಿಯಲ್ಲಿ ಭಾಗಿಯಾಗುವ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದು, ಜನಾಂದೋಲನ ರ್ಯಾಲಿಗೆ ಅನುಮತಿ ನಿರಾಕರಣೆಯಾಗಿತ್ತು. ಈ ಹಿನ್ನೆಲೆ ಕೋರ್ಟ್ ಮೊರೆ ಕೂಡ ಹೋಗಿದ್ರು ರಾಷ್ಟ್ರ ಸುರಕ್ಷಾ ಜನಾಂದೋಲನ ಸಮಿತಿ. ನ್ಯಾಯಾಲಯದ ಆದೇಶಕ್ಕಾಗಿ ಕಾದು ಕುಳಿತಿದ್ದಾರೆ. ಏನು ಹೇಳಬಹುದು, ಜಾಥಾಗೆ ಅನುವು ಮಾಡಿ ಕೊಡ್ತಾರಾ ಅಥವಾ ಏನು ಅಂತ. ಈಗಾಗಲೇ ಪುಟ್ಟಸ್ವಾಮಿ ಹೇಳ್ದಂಗೆ ಅವ್ರು ಬರ್ತಿದ್ದಂತೆ ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ಕಾದು ಕೂತಿದ್ರು ಪೊಲೀಸರು ಅಂತ ಹೇಳಿ. ಬಟ್ ಈಗ ಹೋಟೆಲ್ನಲ್ಲಿ ಕೂತು ಮಾತನಾಡ್ತಿದ್ದಾರೆ. ನೀವು ನೋಡ್ಬೋದು, ಪ್ರತಾಪ್ ಸಿಂಹ ಇದ್ದಾರೆ, ಅಶೋಕ್ ಕೂಡ ಹೋಗಿದ್ದಾರೆ. ಒಂದು ಸಮಿತಿಯ ಜೊತೆಗೆ ಕೂತು ಮಾತನಾಡ್ತಾ ಇದ್ದಾರೆ ವಿಜಯೇಂದ್ರ.